ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಗೋಪಿಯರು ಶ್ರೀಕೃಷ್ಣವರನ್ನು ಕಾಡಿನಲ್ಲಿ ಹುಡುಕಾಡಿ ಸುಸ್ತಾದಾಗ ಒಬ್ಬ ಗೋಪಿಯು ಹೀಗೆಂದಳು: ಪ್ರೀತಿಯ ಕೃಷ್ಣನು, ನೀನು ವಜ್ರಭೂಮಿಯಲ್ಲಿ ಹುಟ್ಟಿನಿಂದಲೂ ಎಲ್ಲವೂ ಭವ್ಯವಾಗಿ ಕಾಣುತ್ತದೆ. ಬೃಂದಾವನದ ಭೂಮಿಯೇ ಭವ್ಯವಾಗಿದೆ. ಲಕ್ಷ್ಮಿಯು ತಾನೇ ಇಲ್ಲಿ ಸದಾ ನೆಲೆಸಿರುವಂತೆ ಅನಿಸುತ್ತದೆ. ಆದರೆ ಇಲ್ಲಿ ಅಸುಖಿಗಳಾಗಿರುವುದು ನಾವು ಮಾತ್ರ, ಏಕೆಂದರೆ ನಾವು ಎಷ್ಟು ಪ್ರಯತ್ನ ಪಟ್ಟರೂ ನಿನ್ನನ್ನು ನೋಡಲು ಸಾಧ್ಯವಾಗಿಲ್ಲ. ನಮ್ಮ ಪ್ರಾಣಕ್ಕೆ ನೀನೇ ಆಧಾರ. ಆದುದರಿಂದ ನೀನು ಮತ್ತೆ ನಮ್ಮೊಡನೆ ಬರಬೇಕೆಂದು ಪ್ರಾರ್ಥಿಸುತ್ತೇನೆ. ಮತ್ತೊಬ್ಬ ಗೋಪಿಯು ಹೀಗೆಂದಳು: ಪ್ರೀತಿಯ ಕೃಷ್ಣನು, ಶರದ ಋತುವಿನ ಮಳೆಯಿಂದಾಗಿ ತಿಳಿಯಾದ ಸರೋವರಗಳ ನೀರಿನಲ್ಲಿ ಬೆಳೆಯುವ ತಾವರಿಗೆ ಸಹ ನೀನೇ ಪ್ರಾಣ, ನೀನೇ ಆತ್ಮ. ತಾವರೆಗಳು ಎಷ್ಟು ಸುಂದರವಾಗಿದ್ದರೂ ನಿನ್ನ ಕಣ್ಣೋಟವಿಲ್ಲದಿದ್ದರೆ ಅವು ಬಾಡಿ ಹೋಗುತ್ತದೆ. ಹಾಗೆ ನೀನಿಲ್ಲದೆ ನಾವು ಸಾಯುತ್ತೇವೆ. ಆದರೂ ನಿನ್ನ ಕಣ್ಣೋಟದಿಂದ ನಾವು ಆಕರ್ಷಿತರಾಗಿದ್ದೇವೆ. ನಿನ್ನ ಕಣ್ಣೋಟವಿಲ್ಲದೆ ನಾವೀಗ ಸತ್ತು ಹೋದರೆ ನಮ್ಮೆಲ್ಲರ ಸಾವಿಗೆ ನೀನೇ ಕಾರಣನಾಗುತ್ತೀಯ. ಹೆಂಗಸರು ಕೊಲ್ಲುವುದು ಮಹಾಪಾಪ. ನೀನು ಬಂದು ನಮ್ಮನ್ನು ನೋಡದೆ ನಾವು ಸತ್ತರೆ ಆ ಪಾಪದ ಫಲಗಳನ್ನು ನೀನು ಅನುಭವಿಸುತ್ತೀಯ. ಆದುದರಿಂದ ದಯವಿಟ್ಟು ಬಂದು ನಮ್ಮನ್ನು ನೋಡು. ಶಸ್ತ್ರಾಸ್ತ್ರಗಳಿಂದ ಮನುಷ್ಯನು ಕೊಲ್ಲಬಹುದು ಎಂದು ಭಾವಿಸಬೇಡ. ನೀನು ನಮ್ಮೊಡನೆ ಇಲ್ಲದುದರಿಂದ ನಾವು ಸಾಯುತ್ತಿದ್ದೇವೆ. ಹೆಂಗಸರು ಸಾವಿಗೆ ನೀನು ಹೊಣೆಯಾಗುತ್ತೀಯ ಎನ್ನುವುದು ಕುರಿತು ಯೋಚಿಸು. ನೀನು ನಮ್ಮನ್ನು ಅನೇಕ ಸಲ ರಕ್ಷಿಸಿದ್ದೀಯ. ಯಮುನಾ ನದಿಯ ವಿಷಪೂರಿತ ನೀರಿಂದ, ಕಾಳಿಯ ಸರ್ಪದಿಂದ, ಬಕಾಸುರನಿಂದ, ಇಂದ್ರನ ಕೋಪ ಮತ್ತು ಧಾರಾಕಾರ ಮಳೆಯಿಂದ, ಕಾಡುಗಿಚ್ಚಿನಿಂದ ಮತ್ತು ಇತರ ಅನೇಕ ಅಪಾಯಗಳಿಂದ ಕಾಪಾಡಿದ್ದೀಯ. ನಾವು ನಿನಗೆ ಕೃತಜ್ಞರು. ನೀನು ಎಲ್ಲರಲ್ಲಿ ಅತ್ಯಂತ ಶ್ರೇಷ್ಠನು, ಅತ್ಯಂತ ಬಲಶಾಲಿಯು. ಇಷ್ಟೊಂದು ವಿಪತ್ತುಗಳಿಂದ ನಮ್ಮನ್ನು ನೀನು ಕಾಪಾಡಿದ್ದೀಯ ಎನ್ನುವುದು ಆಶ್ಚರ್ಯಕರ. ಆದರೆ ಈ ಕ್ಷಣದಲ್ಲಿ ನಮ್ಮನ್ನು ಅಲಕ್ಷ್ಯ ಮಾಡುತ್ತಿದ್ದೀಯ ಎಂದು ನಮಗೆ ಆಶ್ಚರ್ಯವಾಗಿದೆ. ಪ್ರಿಯ ಕೃಷ್ಣ, ಪ್ರೀತಿಯ ಗೆಳೆಯ, ವಾಸ್ತವವಾಗಿ ನೀನು ತಾಯಿ ಯಶೋದೆಯ ಮಗನೂ ಅಲ್ಲ ಮತ್ತು ಗೋಪಾಲನಾದ ನಂದ ಮಹಾರಾಜನು ಮಗನೂ ಅಲ್ಲ ಎಂದು ನಮಗೆ ತಿಳಿದಿದೆ. ನೀನು ದೇವೋತ್ತಮ ಪರಮ ಪುರುಷನು, ಎಲ್ಲ ಜೀವಿಗಳ ಪರಮಾತ್ಮ. ಜಗತ್ತನ್ನು ರಕ್ಷಿಸಲು ಬ್ರಹ್ಮನ ಪ್ರಾರ್ಥನೆಯಂತೆ ನೀನು ನಿಷ್ಕರಣ ದಯೆಯಿಂದ ಪ್ರಪಂಚದಲ್ಲಿ ಕಾಣಿಸಿಕೊಂಡಿದ್ದೀಯ. ನಿನ್ನ ದಯೆಯಿಂದ ಮಾತ್ರ ಯದುವಂಶದಲ್ಲಿ ಹುಟ್ಟಿದ್ದೀಯ. ಯದುವಂಶ ತಿಲಕನೇ, ಪ್ರಾಪಂಚಿಕ ಬದುಕಿಗೆ ಹೆದರಿ ಯಾರಾದರೂ ನಿನ್ನ ಚರಣ ಕಮಲಗಳಲ್ಲಿ ಆಶ್ರಯನ್ನು ಪಡೆದರೆ ನೀನು ಅವರಿಗೆ ರಕ್ಷೆಯನ್ನು ನಿರಾಕರಿಸುವುದಿಲ್ಲ. ಒಂದು ಕೈಯಲ್ಲಿ ಸಿರಿದೇವಿಯನ್ನು, ಇನ್ನೊಂದು ಕೈಯಲ್ಲಿ ತಾವರೆಯನ್ನು ಹಿಡಿದಿರುವ ನೀನು ಸ್ವತಂತ್ರನು. ಅದು ನಿನ್ನ ಅಸಾಧಾರಣ ಸ್ವರೂಪ. ಆದುದರಿಂದ ದಯವಿಟ್ಟು ನಮ್ಮ ಮುಂದೆ ಬಂದು ನಿನ್ನ ಕೈಯಲ್ಲಿರುವ ಕಮಲದ ಹೂವಿನಿಂದ ನಮ್ಮನ್ನು ಆಶೀರ್ವದಿಸು ಎಂದು ಗೋಪಿಯರು ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸುತ್ತಾರೆ. ಶ್ರೀಕೃಷ್ಣ ಅವರು ಗೋಪಿಯರಿಗೆ ಬಂದು ತಮ್ಮ ದಿವ್ಯ ದರ್ಶನವನ್ನು ನೀಡುತ್ತಾರೆ ಇಲ್ಲ ಎಂದು ಮುಂದಿನ ಕಥೆಯಲ್ಲಿ ನೋಡೋಣ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.